ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಿರುವ ಉದ್ದೇಶ ಒಂದೇ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪ್ರೋ ಕಬಡ್ಡಿ ಸೀಸನ್ 13ರಲ್ಲಿ ಯಾವೆಲ್ಲ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳಲಿದೆ ಕನ್ಫರ್ಮ್ ಆಗಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯಾವುದೇ ಕಾರಣಕ್ಕೂ ಬೇಸರ ಆಗೋದಿಲ್ಲ, ನೀವು ಈ ವಿಡಿಯೋನ ಸ್ಕಿಪ್ ಮಾಡೋದಿಲ್ಲ. ಯಾಕಂದರೆ ಈ ಕಂಟೆಂಟ್ನ ಆ ರೀತಿಯಾಗಿ ರೆಡಿ ಮಾಡಿದ್ದೇನೆ. ಕನ್ಫರ್ಮ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಆಟಗಾರರನ್ನು ರಿಟರ್ನ್ ಮಾಡಿಕೊಳ್ಳುತ್ತೆ ಅದನ್ನಷ್ಟೇ ಹೇಳಿದ್ದೇನೆ. ಇನ್ನು ಮೊದಲನೇ ಕ್ರಮಾಂಕದಲ್ಲಿ ಆಕಾಶ್ ಹಿಂದೆ ಅವರು ರಿಟರ್ನ್ ಆಗ್ತಾರೆ. ಇವರು ಹೋದ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ 15 ಮ್ಯಾಚ್ಗಳನ್ನು ಆಡಿದ್ದಾರೆ. ಇದರಲ್ಲಿ 62 ರೈಟ್ ಪಾಯಿಂಟ್ಸ್ ಗಳನ್ನು ತೆಗೆದುಕೊಂಡಿದ್ದಾರೆ. ಎರಡನೇ ಕ್ರಮಾಂಕದಲ್ಲಿ ಪಂಕಜ್ ಕುಮಾರ್ ಅವರು ರಿಟರ್ನ್ ಆಗ್ತಾರೆ. ಇವರು ಹೋದ ವರ್ಷ 3 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ 6 ರೈಟ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ಇನ್ನು ಮೂರನೇ ಕ್ರಮಾಂಕದಲ್ಲಿ ಆಶೀಸ್ ಮಲ್ಲಿಕ್ ಅವರು ರಿಟರ್ನ್ ಆಗ್ತಾರೆ. ಇವರು 18 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ 83 ರೈಟ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ನಾಲ್ಕನೇ ಕ್ರಮಾಂಕದಲ್ಲಿ ಗಣೇಶ್ ಅವರು ರಿಟರ್ನ್ ಆಗ್ತಾರೆ. ಇವರು 15 ಮ್ಯಾಚ್ಗಳನ್ನು ಆಡಿದ್ದಾರೆ. ಇದರಲ್ಲಿ 35 ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ಐದನೇ ಕ್ರಮಾಂಕದಲ್ಲಿ ಶುಭಂ ಬಿಟಾಕಿ ಅವರು ರಿಟರ್ನ್ ಆಗ್ತಾರೆ. ಇವರು ಕೂಡ ರೈಡರ್, ಹೋದ ವರ್ಷ 5 ಮ್ಯಾಚ್ಗಳನ್ನು ಆಡಿದ್ದಾರೆ. 7 ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ಇನ್ನು ಆರನೇ ಕ್ರಮಾಂಕದಲ್ಲಿ ದೀಪಕ್ ಶಂಕರ್ ಅವರು ರಿಟರ್ನ್ ಆಗ್ತಾರೆ. ಇವರು ಡಿಫೆಂಡರ್, 19 ಮ್ಯಾಚ್ಗಳನ್ನು ಆಡಿದ್ದಾರೆ. 64 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ಇನ್ನು ಏಳನೇ ಕ್ರಮಾಂಕದಲ್ಲಿ ಮನೀಶ್ ಧೂಲ್ ಅವರು ರಿಟರ್ನ್ ಆಗ್ತಾರೆ. ಇವರು ಕೂಡ ಡಿಫೆಂಡರ್, 4 ಮ್ಯಾಚ್ಗಳಲ್ಲಿ 3 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ಇನ್ನು ಎಂಟನೇ ಕ್ರಮಾಂಕದಲ್ಲಿ ಸತ್ಯಪ್ಪ ಮಟ್ಟಿ, ಇವರು ಕೂಡ ಡಿಫೆಂಡರ್, ಇವರು ಕೂಡ ರಿಟರ್ನ್ ಆಗ್ತಾರೆ. ಇವರು 18 ಮ್ಯಾಚ್ಗಳಲ್ಲಿ 24 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ಇನ್ನು 9ನೇ ಕ್ರಮಾಂಕದಲ್ಲಿ ಅಲಿ ರಿಜಾ ಮಿರ್ಜಿ ಅವರು ಕೂಡ ರಿಟರ್ನ್ ಆಗ್ತಾರೆ. ಇವರು 20 ಮ್ಯಾಚ್ಗಳಲ್ಲಿ 197 ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ದಾರೆ. ಅಲಿ ರಿಜಾ ಮಿರ್ಜಿ ಮಾತ್ರ ಖಂಡಿತವಾಗಿ ರಿಟರ್ನ್ ಆಗ್ತಾರೆ. ಇನ್ನು 10ನೇ ಕ್ರಮಾಂಕದಲ್ಲಿ ಜಿತೇಂದ್ರ ಯಾದವ್, ಇವರು ಆಲ್ ರೌಂಡರ್, ಇವರು 9 ಮ್ಯಾಚ್ಗಳನ್ನು ಆಡಿದ್ರು, 9 ಪಾಯಿಂಟ್ಸ್ ಗಳನ್ನು ಗಳಿಸಿಕೊಂಡಿದ್ರು. ಇವರು ಕೂಡ ರಿಟರ್ನ್ ಆಗ್ತಾರೆ. ಇನ್ನು 11ನೇ ಕ್ರಮಾಂಕದಲ್ಲಿ ಸಚಿನ್ ಅವರು ಕೂಡ ರಿಟರ್ನ್ ಆಗ್ತಾರೆ. ಇವರು ಕೂಡ ಆಲ್ ರೌಂಡರ್, ಇವರು ಕೂಡ ರಿಟರ್ನ್ ಆಗ್ತಾರೆ. ಫ್ರೆಂಡ್ಸ್, ಈ ಎಲ್ಲ 11 ಆಟಗಾರರು ಕೂಡ ರಿಟರ್ನ್ ಆಗ್ತಾರೆ. ಇನ್ನು ನಿಮ್ಮ ಪ್ರಕಾರ ಯಾವೆಲ್ಲ ಆಟಗಾರರು ರಿಲೀಸ್ ಆಗಬೇಕು, ರಿಟರ್ನ್ ಆಗಬೇಕು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.